ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ ಡ್ರೋನ್ ಪ್ರತಾಪ್. ಸೈನ್ಸ್ ವಿಡಿಯೋ ಹೆಸರಲ್ಲಿ ಡ್ರೋನ್ ಪ್ರತಾಪ್ ಹುಚ್ಚಾಟ ಆಡಿರು. ನೀರಿಗೆ ಸೋಡಿಯಂ ಮೆಟಲ್ ಹಾಕಿ ಬ್ಲಾಸ್ಟ್ ಮಾಡಿದ್ದಾರೆ ಪ್ರತಾಪ್. ಕೃಷಿ ಹೊಂಡಕ್ಕೆ ಸೋಡಿಯಂ ಮೆಟಲ್ ಹಾಕಿ ಬ್ಲಾಸ್ಟ್ ಮಾಡಿದ್ದಾರೆ. ಆ ಮೂಲಕ ಜನರ ಕೆಂಗಣ್ಣಿಗೆ, ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಡ್ರೋನ್ ಪ್ರತಾಪ್ ಗುರಿಯಾಗಿದೆ. ಪ್ರತಾಪ್ ಈ ವಿಡಿಯೋ ವಿರುದ್ಧ ನೆಟ್ಟಿಗರು ಕೂಡ ಗರಂ ಆಗಿದ್ದಾರೆ. ಈ ರೀತಿ ವಿಡಿಯೋ ಮಾಡಿ ತಪ್ಪು ಸಂದೇಶ ಕೊಡ್ತಾ ಇದ್ದೀರಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡ್ರೋನ್ ಪ್ರತಾಪ್ ವಿರುದ್ಧ ಸಾರ್ವಜನಿಕವಾಗಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಢೂಶ್ ಪಟಾರ್. ಆಗಿದೆ. ಓ ಮೈ ಗಾಡ್. ಸೊ ನಾವು ಇದನ್ನ ಪ್ಯಾರಾಫಿನ್ ಸಪರೇಟ್ ಮಾಡ್ಕೊಂಡು ತಗೋತಾ ಇದೀವಿ. ಇದು ಹೋದೇನೆ ನಮ್ಗೆ ರಿಯಾಕ್ಷನ್ ಗೆ ಹೆಲ್ಪ್ ಆಗೋದು. ಸೊ ಮೂರನೇ ಡಬ್ಬ, ನಾಲ್ಕನೇ ಡಬ್ಬ, ಅದೊಂದು ಪನ್ನೀರ್ ಶೇಪ್ ಅಲ್ಲಿ ಇರುತ್ತೆ, ಚಿಕ್ಕದಾಗಿ. ಅದನ್ನ ಹೇಗೆ ಸ್ಟೋರ್ ಮಾಡ್ತಾರೆ ಅಂದ್ರೆ ಅದು ಕೆರೋಸಿನ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅದು ಕೆರೋಸಿನ್ ಇಲ್ಲ ಬೇರೆ ಲಿಕ್ವಿಡ್ಸ್ ಇರ್ತವೆ, ಅದರಲ್ಲಿ ಸ್ಟೋರ್ ಮಾಡ್ತಾರೆ ಯಾವಾಗಲೂ. ಯಾಕೆ ಆ ಥರ ಸ್ಟೋರ್ ಮಾಡ್ತಾರೆ ಅಂದರೆ ಅದು ನೀರಿನ ಜೊತೆ ಮಿಕ್ಸ್ ಆಗಿದ ತಕ್ಷಣ ಸೋಡಿಯಂ ಮೆಟಲ್ ಅದೇನಾಗುತ್ತೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ ಅಂದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಕ್ರಾಸ್ ಮಾಡುತ್ತೆ, ಅಂದರೆ ದೊಡ್ಡ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ದೊಡ್ಡ ಬೆಂಕಿ ಉಂಡೆ ಥರ ಕಾಣುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಸೋಡಿಯಂನ ಚಿಕ್ಕ ಪೀಸಸ್ಸಲ್ಲಿ ಒಂದು ಕೆರೋಸಿನಲ್ಲಿ ಇಡ್ತಾರೆ. ಈವನ್ ವಾತಾವರಣ, ಇವತ್ತಿನ ವಾತಾವರಣ ಇದೆಯಲ್ಲ ಒಂಥರ ಮಳೆ ಬರುವಂಥ ವಾತಾವರಣ, ಆ ಥರ ಟೆಂಪ್ರೇಚರಲ್ಲಿ ಇಟ್ರೂ ಅದು ತಕ್ಷಣ ಬೆಂಕಿ ಉಳುತ್ತದು. ಈ ಒಂದು ಎಕ್ಸ್ಪೆರಿಮೆಂಟ್ ನೀವೇನು ತೋರಿಸಿದ್ರಿ ಅದು ಯಾವತ್ತಿದ್ರೂ ಹಾನಿಕರ. ಇದೇನಂದರೆ ಜನಕ್ಕೆ ಒಂಥರ ಅದನ್ನು ಕೆಟ್ಟದಾಗಿ ಬಳಸೋಕ್ಕೂ ಯೂಸ್ ಆಗ್ಬೋದು. ಈ ಥರ ಅರ್ಧ ಕೆಜಿ 1 kg ಎಲ್ಲ ಹಾಕಿ ದೊಡ್ಡ ಬ್ಲಾಸ್ಟ್ ಮಾಡಿದ್ರೆ ನೀರಲ್ಲಿ ಅಕ್ಕಪಕ್ಕದವ್ರು ಯಾರೋ ಈಜ್ತಾ ಇರೋರ್ಗೋ ಅವ್ರಿಗೋ ಏನಾದ್ರು ತೊಂದರೆ ಮಾಡಬೇಕು ಅಂದರೆ ಈ ಥರ ಒಂದು ಪ್ರಯೋಗ ಮಾಡ್ತಾರೆ. ಈ ಥರ ಪ್ರಯೋಗಗಳ ತೋರಿಸೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೋಡಿ, ನಾವು ನೀರಿನ pH ಲೆವೆಲ್ ಅಂತ ಇರ್ತದೆ, ನಾವು ಅದು ಕುಡಿಬೇಕಾದ್ರೆ ಅದು ಸಮ್ವೇರ್ ಬಿಟ್ವೀನ್ 6.5 to 8.5 ಇರಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.